ಕುಮಾರನ ಮರಣಕ್ಕೆ ಕಾರಣವಾದ ಆ ಅಭಿಮನ್ಯುವನ್ನು ಎಲ್ಲರೂ ಸೇರಿ ಆಕ್ರಮಣ ಮಾಡಿರಿ. ಇದನ್ನು ಆಜ್ಞೆ. ಮಹಾದೇವನ ವರಪ್ರಸಾದದಿಂದ ಯುಧಿಷ್ಠಿರ, ಭೀಮ, ನಕುಲ, ಸಹದೇವಾದಿ ಮಹಾರಥಿಕರನ್ನು ತಡೆಗಟ್ಟಿದನು. ಹೋದರೆ ಅಲ್ಪ ಅಭಿಮನ್ಯುವಿನ ಎದುರು ಪರಾಜಯವನ್ನು ಒಪ್ಪಿಕೊಳ್ಳಬೇಕಾಗಿತ್ತು. ಬಲ ಅಭಿಮನ್ಯು, ಈ ಸಾರಿ ನೀನು ಖಂಡಿತವಾಗಿಯೂ ಉದ್ಧಾರವಾಗುವುದಿಲ್ಲ. ಇದು ಸೈನ್ಯವನ ಕಡೆಯ ಪ್ರಯತ್ನ. ನಮ್ಮಿಬ್ಬರಲ್ಲೊಬ್ಬರು ಹತರಾಗಲೇಬೇಕು. ಜಗದೀಶ್ವರ, ಧರ್ಮ ಸ್ವರೂಪ, ನೀನೇ ಇದಕ್ಕೆ ಸಾಕ್ಷಿ. ಕೌರವನ ಅನ್ನದಿಂದ ಪರಿಪುಷ್ಟರಾದ ಮಹಾಪುರುಷರೇ, 2 ಹಿಡಿ ಕದನ್ನದ ಸಲುವಾಗಿ ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟಿರ. ನನ್ನ ರಥವು ಭಂಗವಾಯಿತು, ಧನಸ್ಸು ಮುರಿಯಿತು, ಬತ್ತಳಿಕೆಯು ಬರಿದಾಯಿತು. ಈ ಚಕ್ರದ ಹೊರತಾಗಿ ಕೈಯಲ್ಲಿ ಮತ್ತಾವಾಯುಧವೂ ಇಲ್ಲ. ಇಂತಹ ನನ್ನನ್ನು ಮ್ಯಾಚ್ ಮಾಡಿ ನೀವೇಳು ಜನ ಮಹಾರಥಿಕರು, ವೀರಾದಿ ವೀರರು ಏಕಾಲದಲ್ಲಿ ಆಕ್ರಮಣ ಮಾಡುವಿರ. ಧಿಕ್ಕಾರವಿರಲಿ ನಿಮ್ಮ ವರ್ತನೆಗೆ. ಅಂತಹ ನೃಶಂಸತೆಯು ವೀರಗೊಪ್ಪದು. ನೀವು ವೀರ ಅಲ್ಲ, ಹೊರ ಸೈನ್ಯದ ಕಳಂಕ ಸ್ವರೂಪರು. ಸತ್ಯ ಧರ್ಮದ ಸಪ್ತ ಅಭಿಶಾಪ. ನಿಮ್ಮಲ್ಲಿ ಒಂದು ಅಣುವಿನಷ್ಟು ಮನುಷ್ಯತು ಇನ್ನ ಉಳಿದಿದ್ದರೆ ಒಬ್ಬೊಬ್ಬರಾಗಿ ಬನ್ನಿರಿ, ನಿರಾಯುಧವಾಗಿ ನಿಮ್ಮೊಡನೆ ಹೋರಾಡುವಿರಿ. ಅದನ್ನು ಈ ಅಮಾನುಷ ಅತ್ಯಾಚಾರವೇಕೆ? ಅಭಿಮನ್ಯುವಿನ ಶಪಥವನ್ನು ವಿಫಲ ಮಾಡಲು ಈ ಸೈನ್ಯವನ್ನಿರುವನು.
ನನ್ನನ್ನು ಬಲಿ ಕೊಡಲು ನೀವೆಲ್ಲರೂ ಸೇರಿ ಅಧರ್ಮ ಯೂಪ ಸ್ತಂಭವನ್ನು ನಿರ್ಮಿಸಿದಿರೋ. ಬನ್ನಿರಿ, ಒಬ್ಬೊಬ್ಬರಾಗಿ ಬನ್ನಿರಿ. ಅಭಿಮನ್ಯು ನಿರಾಯುಧನಾದರೂ ಹೇಳಿ ತನ್ನೊಂದು ಮುಷ್ಟಿಯ ಆಘಾತದಿಂದ ನಿಮ್ಮಂತಹ ಶತಾಧಿಕ ಮಾನವ ಕೀಟಗಳನ್ನು ಧ್ವಂಸ ಮಾಡುವೆನು. ಮುಷ್ಟಿ ಇದ್ದಕ್ಕೆ ತೊಡಗಿದರೆ ಖಂಡಿತವಾಗಿ ಸೋಲುವೆ. ದುಸ್ಸಾಹಸನ, ಗದೆಯಿಂದ ಬಳಿ, ನಾನು ಹಿಂದೆಯಿಂದ ಹೊಡೆಯುತ್ತೇನೆ. ನೀನು ನನ್ನಲ್ಲಿ ಪರಾತ್ಮಕನಾದೆಯ ಆಚಾರ್ಯ. ತಂದೆಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು, ಕೌರವರ ದಳಪತಿ, ಬ್ರಾಹ್ಮಣ ತಿಲಕ, ನಿನ್ನ ಸೇನಾ ಮಧ್ಯದಲ್ಲಿ ಇಂತಹ ಅನರ್ಥವಾಯಿತೆ. ಕ್ಷತ್ರಿಯೋಚಿತವಾದ ಆಶೋತ್ತರಗಳಿಂದ ವಂಚಿತನಾಗಿ ಈ ನವತಾರುಣ್ಯದಲ್ಲಿ ಈ ಅಧರ್ಮ ಯುದ್ಧದಲ್ಲಿ ಪರಾಜಯ ಹೊಂದಿ ಪ್ರಾಣ ತ್ಯಾಗ ಮಾಡಲು ನಾನು ದಕ್ಕಿಸುತ್ತಿಲ್ಲ. ಆದರೆ ನಿನ್ನಾದ ಪತನವನ್ನು ನೋಡಿ ನನ್ನ ಹೃದಯವು ಕಂಪಿಸುತ್ತಿರುವುದು. ಈಶ್ವರ, ನೀರು 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 ತಂಗಿ ಸುಭದ್ರಾ, ಯಾಕಷ್ಟು ಕನ್ಫ್ಯೂಷನ್ ಆಯ್ತಾರ, ಸುತ್ತ ತಿರ್ಗಕ್ಕಾಗಲ್ಲ. ಸುಭದ್ರಾ, ಸುಭದ್ರಾ, ಪ್ರಾಜ್ಞಳಾದ ನೀನು ಈ ರೀತಿ ಪಾಮರ ಸ್ತ್ರೀಯಂತೆ ಹೇಳುವುದೇ? ನಿನ್ನ ಕುಮಾರನು ರಣರಂಗದಲ್ಲಿ ಕ್ಷತ್ರಿಯ ದರ್ಪದಿಂದ ಹೋರಾಡಿ ವೀರ ಸ್ವರ್ಗವನ್ನು ಪಡೆದಿರುವನು. ಅಣ್ಣ, ನನ್ನ ಪ್ರೀತಿಯ ಕುಮಾರನನ್ನು ಎಲ್ಲಿ ಬಿಟ್ಟು ಬಂದೆ? ನನ್ನ ಪ್ರೇಮದ ನಿಧಿ ಎಲ್ಲಿ? ಧನಂಜಯನ ಪ್ರಾಣ ಪದಕವೆಲ್ಲಿ? ನಿನ್ನ ಮುದ್ದಿನ ಅಳಿಯನಲ್ಲಿ
ಉತ್ತರೆಯ ಜೀವನ ಸರ್ವಸ್ವವೆಂದು ಏನಾಯಿತು ಅಣ್ಣ? ಏನಾಯಿತು? ಸುಭದ್ರ, ಪ್ರಾಜ್ಞಳಾದ ನೀನು ಈ ರೀತಿ ಪಾಮರ ಸ್ತ್ರೀ ಅಂತ ಹೇಳುವುದೇ? ನಿನ್ನ ಕುಮಾರನು ರಣರಂಗದಲ್ಲಿ ಕ್ಷತ್ರಿಯ ದರ್ಪದಿಂದ ಹೋರಾಡಿ ವೀರ ಸ್ವರ್ಗವನ್ನು ಪಡೆದಿರುವನು. ಇಂದು ಪ್ರಾತಃ ಕಾಲ ಕುಮಾರನು ನನ್ನ ಅನುಮತಿಯನ್ನು ಕೇಳಿದಾಗ ಕುರುಕ್ಷೇತ್ರದ ಧರ್ಮಯುದ್ಧದಲ್ಲಿ ನಿನಗೆ ಅಪಜಯವೇ ಇಲ್ಲವೆಂದು ಹರಸಿದನು. ಯಾವ ಪಾಪಕ್ಕಾಗಿ ನನ್ನ ಈ ಎಲ್ಲ ಶುಭ ಕಾಮನೆಗಳು ವ್ಯರ್ಥವಾದವು ಅಣ್ಣ? ತಂಗಿ ಸುಭದ್ರ, ಧರ್ಮ ಯುದ್ಧದಲ್ಲಿ ಅಭಿಮನ್ಯುವಿಗೆ ಎಂದಿಗೂ ಪರಾಜಯವಿಲ್ಲ. ಆದರೆ ಈ ದಿನ ನಡೆದ ಅಧರ್ಮ ಯುದ್ಧದಲ್ಲಿ ನಮ್ಮ ಕುಮಾರ ಅಭಿಮನ್ಯು ಹತನಾದನು. ಅಣ್ಣ, ನೀನಿದ್ದು ಕುರುಕ್ಷೇತ್ರದ ಧರ್ಮಯುದ್ಧದಲ್ಲಿ ಅಧರ್ಮದ ಕಾಳಸರ್ಪವು ತಲೆ ಎತ್ತಿದೆ. ನಿನ್ನ ಚಕ್ರವು ನನ್ನ ಪತಿಯ ಗಾಂಡಿವು ಇಂದು ನಿಷ್ಪ್ರಯೋಜಕವಾಯಿತೆ ಅಣ್ಣ, ನಿಷ್ಪ್ರಯೋಜಕವಾಯಿತೆ. ಆದರೆ ಸುಭದ್ರ, ನೀನು ನೋಡುವೆ, ಅಭಿಮನ್ಯುವನ್ನು ಕೊಂದ ಪಾಪಿಗಳು ಹೊಂದುವ ದುರ್ಮರಣವನ್ನು. ಅದಕ್ಕಾಗಿ ಶ್ರೀಕೃಷ್ಣನು ತನ್ನ ಶಪಥವನ್ನು ಭಂಗ ಮಾಡಿ ಚಕ್ರವನ್ನು ಪ್ರಯೋಗಿಸಲು ಸಿದ್ಧನಿರುವನು. ನಿನ್ನ ಚಕ್ರವು ನನ್ನ ಕಂದನನ್ನು ನನಗೆ ಪುನಃ ತಂದುಕೊಡಬಲ್ಲದೆ? ಹೀಗಾಗುವುದೆಂದು ಯಾರು ತಿಳಿದಿದ್ದರು? ಅರ್ಜುನನು ಯಾರ ತಂದೆಯೋ, ವಾಸುದೇವನು ಯಾರ ತಾಯಿಯ ಹೊಡ ಹುಟ್ಟಿದವನೋ, ಅಂತಹ ಕಂದ ಅಭಿಮನ್ಯುವಿಗೆ ಈ ದುರ್ಮರಣವೇ? ಅಯ್ಯೋ! ಅಳಬೇಡ ಸುಭದ್ರ, ಅಳಬೇಡ. ಕಣ್ಣೀರೊರೆಸಿಕೊಂಡು ಕ್ಷತ್ರಿಯ ದರ್ಪದಿಂದ ನಡೆ. ನಿನ್ನ ಕುಮಾರನು ಅಮರತ್ವವನ್ನು ಹೊಂದಿ ಸ್ವರ್ಗದಲ್ಲಿ ಬೆಳಗುತ್ತಿರುವನು. ಸುಭದ್ರ, ಏಕೆ ಸುಭದ್ರ ಅಳುತ್ತಿರುವೆ? ಅಭಿಮನ್ಯುವಿನ ಸಲುವಾಗಿ. ಸ್ವಾಮಿ, ಎಲ್ಲಿ ಎಲ್ಲಿ ನಮ್ಮ ಕುಮಾರನು? ಬಾ ಪ್ರಾಣೇಶ್ವರಿ, ನಿನ್ನೊಡನೆ ನಾನು ಅಳುವೆನು. ಕುಮಾರ ಅಭಿಮನ್ಯು, ಸ್ಥಿರನಾಗು ಅರ್ಜುನ, ಸ್ಥಿರನಾಗು. ನೀನು ಆದರ್ಶ ಮಾನವನು. ನಿನಗೆ ಈ ದೌರ್ಬಲ್ಯವು ಶೋಭಿಸದು. ಪ್ರಾಣೇಶ್ವರ, ಸ್ವರ್ಗದ ಉಚ್ಚಾಸನದಲ್ಲಿ ಕುಳಿತು ಎವೆಕ್ಕಿದ ಕಣ್ಣುಗಳಿಂದ ನನ್ನನ್ನು ನೋಡುತ್ತಿರುವೆಯ? ನೋಡು, ಸೂರ್ಯಕಾಂತಿಯ ಹೂವಿನಂತೆ ಉತ್ತರೆಯೂರಿನ ಕಡೆಗೆ ಮುಖ ತಿರುಗಿಸಿರುವಳು. ನಾನು ಅಳುತ್ತಿಲ್ಲ ಪ್ರಭು, ನಾನು ಅಳುತ್ತಿಲ್ಲ. ಪ್ರಿಯತಮ, ನನ್ನನ್ನು ಕರೆಯುವೆಯ? ಇದೋ ಬಂದೆ, ಇದೋ ಬಂದೆ. ಮಗಳೇ ಉತ್ತರೆ, ಶಾಂತಳಾಗು, ಶಾಂತಳಾಗು. ವಾಸುದೇವ, ಮಾನವನು ಇಷ್ಟೊಂದು ದುಃಖಗಳನ್ನು ಸಹಿಸುವುದಾದರೂ ಹೇಗೆ? ಈ ದೃಶ್ಯಗಳನ್ನು ನೋಡುತ್ತಿರುವ ನನ್ನ ಕಣ್ಣುಗಳು ಹಿಂಗಿ ಹೋಗಬಾರದೆ, ಹಿಂಗಿ ಹೋಗಬಾರದೆ. ಆದರೆ ಮುಕುಂದ, ನನ್ನ ಪುತ್ರ ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದ ಆ ಸೈಂಧವನನ್ನು ಸೂರ್ಯನು ಅಸ್ತಂಗತನಾಗುವ ಮೊದಲೇ ಕೊಲ್ಲುತ್ತೇನೆ. ಇಲ್ಲವಾದರೆ ಅಗ್ನಿಯಲ್ಲಿ ಪ್ರಾಣತ್ಯಾಗ ಮಾಡುವೆನು. ಇದೇ ನನ್ನ ಪ್ರತಿಜ್ಞೆ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಅರ್ಜುನ, ಎಂತಹ ಕಠಿಣ ಪ್ರಜ್ಞೆಯನ್ನು ಮಾಡಿಬಿಟ್ಟೆ ನೀನು. ಆದರೇನು ಮಾಡುವುದು? ಅಭಿಮನ್ಯುವನ್ನು ಕೊಂದ ಪಾಪಿಗಳ ದಂಡ ವಿಧಾನವಾಗಲೇಬೇಕು, ಆಗಲೇಬೇಕು ಮಾಧವ.
ಆಗಲೇ ಸೂರ್ಯಾಸ್ತಮಾನಕ್ಕೆ ಅರ್ಧ ಗಳಿಗೆ ಮಾತ್ರ ಉಳಿದಿರುವುದು. ಅಷ್ಟರೊಳಗೆ ಸೈಂಧವನ ವಧೆಯಾಗದಿದ್ದರೆ ಅರ್ಜುನನು ತನ್ನ ಪ್ರತಿಜ್ಞೆಯಂತೆ ಅಗ್ನಿಯಲ್ಲಿ ಪ್ರಾಣತ್ಯಾಗ ಮಾಡುವನು. ಕ್ಷಣಕಾಲ ಈ ಜಗತ್ತು ಕತ್ತಲೆಯಿಂದ ತುಂಬಲಿ, ಜಾಗೃತರಾಗುವ ನನ್ನ ಯೋಗಮಾಯೆ. ಸೈಂಧವನನ್ನು ವಧಿಸಲು ನನ್ನಿಂದ ಆಗಲಿಲ್ಲ. ನನ್ನ ಪ್ರತಿಜ್ಞೆಯಂತೆ ಅಗ್ನಿಯಲ್ಲಿ ಪ್ರಾಣ ತ್ಯಾಗ ಮಾಡುವೆನು. ಆದರೆ ಅದಕ್ಕೆ ಮೊದಲು ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಮಾಡಬೇಕು. ವಾಸುದೇವ, ಜನಾರ್ದನ, ಚಕ್ರಪಾಣಿ ಎಲ್ಲಿರುವೆ? ಬೇಗ ಬಾ, ನೀನೇ ನನ್ನ ಚಿತೆಯನ್ನು ಒತ್ತಿಸು. ಅರ್ಜುನ, ವಾಸುದೇವ, ಏನು ಹೇಳುತ್ತಿರುವೆ? ನಿನ್ನ ಚಿತೆಯನ್ನು ನಾನು ಒತ್ತಿಸುವುದೇ? ಸ್ವಲ್ಪ ಸಮಾಧಾನದಿಂದಿರು. ದುರ್ಯೋಧನ ಸ್ವಲ್ಪ ಸಮಾಧಾನವನ್ನು ತೆಗೆದುಕೋ. ತನ್ನ ಪ್ರತಿಜ್ಞೆಯಂತೆ ನಡೆಯುವನು. ಜಾಗೃತರಾಗುವ ನನ್ನ ಯೋಗಮಾಯೆ. ಮರಣಕ್ಕೆ ಸಿದ್ಧನಾಗು ಧನಂಜಯ. ಬೆಳಕಾಯಿತು. ಇದೇನು ಆಶ್ಚರ್ಯ! ಓಡು ಸುಂದರಾಜ, ಓಡು. ಏನು ಬೇಕಾಯ್ತು? ಓಡುತ್ತಿದ್ದು ರಾಜ, ಓಡು. ನನ್ನ ತಲೆ. ಇದೇನು ಇದ್ದಕ್ಕಿದ್ದಂತೆ ಬೆಳಕಾಗಿ ಬಿಟ್ಟಿತಲ್ಲ. ನನ್ನ ತಲೆ. ಓ, ನನ್ನ ತಲೆ, ನನ್ನ ತಲೆ, ಆ, ನನ್ನ ತಲೆ. ಅರ್ಜುನ, ಸುಮ್ಮನೆ ನೋಡುವೆ ಏಕೆ? ಸೈಂಧವನ ನೋವು ವಧಿಸು. ಆದರೆ ನೆನಪಿರಲಿ ಅರ್ಜುನ, ಸೈಂಧವನ ಚಿನ್ನ ಮಸ್ತಕವು ಭೂಮಿಗೆ ಉರುಳಲಾಗದು. ಪಂಚಕ ತೀರ್ಥದಲ್ಲಿ, ಸಮ್ಯಂತಕ ಪಂಚಕ ತೀರ್ಥದಲ್ಲಿ ಸಂಧ್ಯೋಪಾಸನೆಯಲ್ಲಿ ಕುಳಿತಿರುವ ಆತನ ತಂದೆಯ ಉಡಿಯಲ್ಲಿ ಬೀಳುವಂತೆ ಮಾಡು. ಆಜ್ಞೆ ಮಾಧವ. ಎಲವೆಲವೋ ಅರ್ಜುನ, ಫಲ್ಗುಣಿ, ಕಿರೀಟಿ, ಸವ್ಯಸಾಚಿ ಮುಂತಾದ ದಶನಾಮಾಂಕಿತ ನಾನೆಂದು ಕೊಬ್ಬಿನಿಂದ ಮೆರೆಯುತ್ತಿರುವ ಬೃಹನ್ನಳೆ ಪಾರ್ಥ, ಈ ದಿನಕ್ಕಾಗಿ ನಾನು ಬಹುದಿನಗಳಿಂದ ಕಾಯುತ್ತಿದ್ದೆ. ಇಂದು ನಿನ್ನ ಕೊನೆಯ ದಿನ. ನಿನ್ನನ್ನು ಕಂಡು ನನ್ನ ಸ್ವಾಮಿ ಕೌರವೇಶ್ವರನಿಗೆ ಸಂತೋಷಪಡಿಸುತ್ತೇನೆ. ಸೂತ ಕುಲದಲ್ಲಿ ಹುಟ್ಟಿ ಸೂತನಾಗಿ ಬೆಳೆದು ಕೇವಲ ಅಲ್ಪ ಸ್ವಲ್ಪ ಅಸ್ತ್ರವಿದ್ಯೆಗಳನ್ನು ಕಲಿತು ಆ ಕೌರವನ ಭಿಕ್ಷೆಯಿಂದ ಅಂಗದೇಶದ ರಾಜನಾದ ಮಾತ್ರಕ್ಕೆ ನೀನೇನು ಮಹಾರಥಿಕನೆಂದುಕೊಂಡೆಯಾ? ಸುಮ್ಮನೆ ಬೊಗಳೆ ಹೊಡೆಯುವುದನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು. ಅಸೂಯೆಯಿಂದ ಏಕಲವ್ಯನ ಹೆಬ್ಬರಳನ್ನು ದ್ರೋಣರಿಂದ ಪಡೆಸಿದ ನೀನು ಉದರ ಪೋಷಣೆಗಾಗಿ ಸೀರೆಯುಟ್ಟು ಕೈಗೆ ಬಳೆಗಳನ್ನು ತೊಟ್ಟು ನಪುಂಸಕನಾಗಿ ಜೀವಿಸುತ್ತಿದ್ದ ನೀನೇನು ಮಹಾರಥಿಕನೋ? ಹುಂಬನಂತೆ ಜಂಬದ ಮಾತುಗಳನ್ನಾಡದೆ ತೋರಿಸು ನಿನ್ನ ನಿಜವಾದ ಪರಾಕ್ರಮವನ್ನು. ಎಲವೆಲವೋ ಸೂತಕರ್ಣ, ಬಾಯಿಗೆ ಬಂದಂತೆ ಮಾತನಾಡಿ ನನ್ನನ್ನು ಕೆರಳಿಸಬೇಡ. ಚಂದ್ರವಂಶದಲ್ಲಿ ಹುಟ್ಟಿ ಮಧ್ಯಮ ಪಾಂಡವನಾಗಿ ಅದ್ವಿತೀಯ ಅಸ್ತ್ರವಿದ್ಯಾ ಪಾರಂಗತನಾದ ಈ ಅರ್ಜುನನ ಭುಜಬಲದ ಪರಾಕ್ರಮವನ್ನು ನೀನೇನು ಬಲ್ಲೆ? ಸುಮ್ಮನೆ ಸಮಯ ವ್ಯರ್ಥ ಮಾಡದೆ ಯುದ್ಧ ಮಾಡು. ಎಲವೆಲವೋ ಅರ್ಜುನ, ಇದೋ ನಾಗಾಸ್ತ್ರವನ್ನು ಪ್ರಯೋಗಿಸುತ್ತಿರುವೆನು. ಇದರ ತಾಪವನ್ನು ಸಹಿಸಿಕೋ. ಹಾ, ಇದೇನು? ಕರ್ಣನು ಬಿಟ್ಟ ನಾಗಾಸ್ತ್ರವು ಭೂಷಣ ಧೂಮಕೇತುವಿನಂತೆ ಅಂತರಿಕ್ಷವನ್ನು ಭೇದಿಸಿಕೊಂಡು ಬರುತ್ತಿರುವುದು. ಇದರಿಂದ ಅರ್ಜುನನನ್ನು ನಾನು ಹೇಗೆ ರಕ್ಷಿಸಲಿ? ಬಂದಿತು ಬಂದಿತು, ತಲೆಯನ್ನು ತಗ್ಗಿಸಬಾರ್ದ. ಜನಾರ್ದನ, ಧೈರ್ಯವನ್ನು ತಾಳು ಅರ್ಜುನ, ಭಯಗ್ರಸ್ತನಾಗಬೇಡ. ವ್ಯರ್ಥವಾಯಿತು, ವ್ಯರ್ಥವಾಯಿತು. ನನ್ನ ನಾಗಾಸ್ತ್ರದ ಪ್ರಯೋಗವು ವ್ಯರ್ಥವಾಯಿತು. ಇದೇನು? ನನ್ನ ರಥದ ಚಕ್ರವು ರಣಭೂಮಿಯಲ್ಲಿ ಹೂತುಕೊಂಡಿತಲ್ಲ. ಶಲ್ಯರಾಜ, ನನ್ನ ರಥದ ಚಕ್ರವನ್ನು ಮೇಲೆತ್ತಲು ಸಹಕರಿಸು.
ಅದು ನನ್ನ ಕೆಲಸ ಅಲ್ಲ ಕರ್ಣ, ನೀನೇ ಮಾಡು, ಅದು ನನ್ನಿಂದ ಆಗದು. ಬೇಡ ಬಿಡು, ನಾನೇ ಈ ರಥದಿಂದ ಇಳಿದು ಚಕ್ರವನ್ನು ಮೇಲೆತ್ತುವೆನು. ಸ್ವಲ್ಪ ನಿಧಾನಿಸು ಅರ್ಜುನ, ನಾನೀಗ ನಿರಸ್ತ್ರನು. ಅರ್ಜುನ, ಕರ್ಣನನ್ನು ವಧಿಸಲು ಇದು ಸರಿಯಾದ ಸಮಯ. ಬಾಣವನ್ನು ಬಿಡು, ಕರ್ಣನನ್ನು ವಧಿಸು. ವಾಸುದೇವ, ಕರ್ಣನು ನಿರಸ್ತ್ರನಾಗಿರುವನು. ಆತನ ವಿರುದ್ಧವಾಗಿ ಅಸ್ತ್ರ ಪ್ರಯೋಗ ಮಾಡುವುದು ಅಧರ್ಮವಾಗುವುದಿಲ್ಲವೇ? ಅರ್ಜುನ, ಈ ಕರ್ಣನು ದುರ್ಯೋಧನನ ಎಲ್ಲ ಅಧರ್ಮ ಕಾರ್ಯಗಳಲ್ಲಿ ಭಾಗಿದಾರನು. ರಾಜಸಭೆಯಲ್ಲಿ ದ್ರೌಪದಿಯನ್ನು ವೇಶ್ಯೆಗೆ ಹೋಲಿಸಿ ನಿಂದಿಸಿದವನು. ನಿರಸ್ತನಾದ ನಮ್ಮ ಅಭಿಮನ್ಯುವನನ್ನು 7 ಜನ ಸಪ್ತ ರಸಿಕರು ಸುತ್ತುಗಟ್ಟಿ ಕೊಂದವರಲ್ಲಿ ಈತನು ಒಬ್ಬನಲ್ಲವೇ? ಧರ್ಮ ಅಧರ್ಮಗಳ ಗೊಡವೆಯನ್ನು ಬಿಟ್ಟು ಬಾಣವನ್ನು ಹೂಡು, ಕರ್ಣನನ್ನು ವಧಿಸು. ಹಾ, ಹೌದು ಹೌದು ಮಾಧವ. ಈಶ್ವರ, ಇದೇನು ಅರ್ಜುನ, ನಿರಸ್ತ್ರನಾದ ನನ್ನ ಮೇಲೆ ಬಾಣವನ್ನು ಪ್ರಯೋಗಿಸಿಬಿಟ್ಟೆ ಎಲ್ಲವೇ? ಇದು ನಿನ್ನ ಯುದ್ಧ ಧರ್ಮವೇ ಅಥವಾ ಈ ಕೃಷ್ಣನ ಕುಟಿಲೋಪಾಯವೇ? ಹೇ ವಾಸುದೇವ, ಕಡೆಗೂ ನೀನಂದುಕೊಂಡಿದ್ದನ್ನು ಸಾಧಿಸಿಯೇ ಬಿಟ್ಟೆ ಅಲ್ಲವೇ? ಇದೋ ನಿನಗೆ ನನ್ನ ಅಂತಿಮ ಪ್ರಣಾಮಗಳು. ದಾನ ವೀರ ಶೂರ ಕರ್ಣ, ನಿನಗೆ ವೀರ ಸ್ವರ್ಗ ಪ್ರಾಪ್ತಿಯಾಗಲಿ. ಇಲ್ಲಿಗೆ ಮುಗಿಯಿತು. ಎಂದಿಗೆ ನಿನ್ನ ಆಯಸ್ಸು ಮುಗಿಯಿತು ಎಂದು ತಿಳಿ. ಗದಾ ಯುದ್ಧವೋ ಮಲ ಯುದ್ಧವೋ? ನಿನ್ನೊಡನೆ ಗದಾ ಯುದ್ಧ ಮಾಡುವ ಶಕ್ತಿ ನಿನಗೆಲ್ಲಿದೆ? ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಹಾಗೆ ಆಗಲಿ. ಸಿದ್ಧನಾಗು. ಪೋಂಚೋಳಿ ಎಲ್ಲಿರುವೆ? ನನ್ನ ಪ್ರತಿಜ್ಞೆಯಂತೆ ಈ ದುಶ್ಶಾಸನನ ಒಳಲನ್ನು ಬಗೆದು ಆತನ ಗುಂಡಿಗೆ ಬೆಸಿಗೆ ರಕ್ತದಿಂದ ನಿನ್ನ ಮುಡಿಯನ್ನು ಕಟ್ಟಿಸುವೆನು. ಎಲ್ಲಿರುವೆ ಪಾಂಚಾಲಿ? ಎಲ್ಲಿರುವೆ? ಭೀಮಸೇನ, ದುರ್ಯೋಧನ, ಇದೆಂತಹ ಅಪಮಾನ! ದುರ್ಯೋಧನನು ಈ ಸಾರಿ ನಿನ್ನನ್ನು ವಂಚಿಸಿದನು. ನನ್ನನ್ನಲ್ಲ ವಾಸುದೇವ, ನಿನ್ನನ್ನು. ಈ ಭೀಮಸೇನನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ.
ವಾಸುದೇವ, ಈಗೇನು ಮಾಡು? ಭೀಮನನ್ನು ರಕ್ಷಿಸು. ಈಗೇನು ಮಾಡು? ಈಗೇನು ಮಾಡುವುದು? ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭನದಿಂದ ಅಡಗಿ ಕುಳಿತಿರುವನು. ಕೂಗು ಎದುಷ್ಟರ ಹೊರಗೆ ಬರುವನು. ಒಪ್ಪತಕ್ಕ ಮಾತು. ಧರ್ಮರಾಯನ ಬಾಯಿಂದ ಪುರುಷೋಕ್ತಿಗಳು ಬರುವುದಾದರೂ ಹೇಗೆ? ಅದು ನಿನ್ನಿಂದ ಸಾಧ್ಯವಿಲ್ಲವಣ್ಣ. ನಾನು ಪ್ರಾರಂಭಿಸುವೆನು. ಎಲವೆಲವೋ ದುರ್ಯೋಧನ, 11 ಅಕ್ಷೋಹಿಣಿ ಕುರು ಸೈನ್ಯವನ್ನು ಬಲಿ ಪಡೆದೆ. ಭೀಷ್ಮ, ದ್ರೋಣ, ಕರ್ಣ, ಶಲ್ಯಾದಿ ಮಹಾರಥಿಕರು ನಿನಗಾಗಿ ಪ್ರಾಣ ಬಿಟ್ಟರು. ಶಕುನಿಯಂತಹ ನರಾಧಮರು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಿ ಮಡಿದನು. ನೀನು ಸೋತ ನಾಯಿಯಂತೆ ಓಡಿ ಬಂದಿರುವೆಯ. ಕ್ಷತ್ರಿಯಾದಮ, ಕುಲಂಗಾರ, ಭರತ ವಂಶದ ಹರದ್ಯ ಸ್ವರೂಪರೇ, ಪ್ರಾಣಾಪಾಯದಿಂದ ಓಡಿ ಬಂದು ಈ ಸರೋವರದಲ್ಲಿ ಅಡಗಿ ಕುಳಿತುಕೊಂಡಿರುವೆಯ. ಎದ್ದು ಹೊರಗೆ ಬಾರೋ. ವಿರೋಧನ ಮನೆಯ ಹೊರಗೆ ಬರ್ತಂದ ವೀರನ ಹೃದಯವನ್ನು ನೀನೇಗೆ ತಾನು ತಿಳಿಯಬಲ್ಲೆ. ಅದ್ವಿತೀಯ ಗದೋ ಇದ್ದ ಪ್ರವೀಣ ಈ ಗೌರವೇಶ್ವರನನ್ನೇ ಅಪಮಾನ ಮಾಡಿಬಿಟ್ಟಿಯಲ್ಲೋ. ಹೊಟ್ಟೆ ಬಾಕ. ನಿನ್ನ ಪೌರುಷವೇನೆಂಬುದನ್ನು ನಾನು ಚೆನ್ನಾಗಿಯೇ ಬಲ್ಲೆ. ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಕೈಲಾಗದ ರಣಹೇಡಿಗಳಂತೆ ಕೈ ಕಟ್ಟಿ ಕುಳಿತಿದ್ದ ನೀನು ಮತ್ತು ನಿನ್ನ ಸಹೋದರರು ಯಾವ ರೀತಿಯಿಂದ ತಾನು ಕ್ಷತ್ರಿಯ ವೀರನೆನಿಸಿಬಿರಿ, ವೀರ ಪುರುಷರೆನಿಸಿಬಿರಿ. ಛೀ, ಸುಡಬೇಕು ನಿಮ್ಮ ಕ್ಷೋತ್ರವನ್ನು, ಸುಡಬೇಕು ನಿಮ್ಮ ಹೇಡಿ. ಬಾಯಿಗೆ ಬಂದಂತೆ ಹರಟಬೇಡ. ಹೋಗು ಮಾಡು ನಿನ್ನ ಉತ್ತಟತನ. ಧರ್ಮನಂದನ, ಉತ್ತಮ ದುರ್ಯೋಧನ. ನಾನು ಪ್ರೌಢವಿಯದಿಂದ ಸರೋವರದಲ್ಲಿ ಅಡಗಿ ಕುಳಿತಿರಲಿಲ್ಲ. ಪ್ರಮತ್ತ ವಿಕ್ರಮದಿಂದ ಕೋದಾಡುವ ಮೊದಲು ಕ್ಷಣಕೋಲ ವಿಶ್ರಾಂತಿಯನ್ನು ಬಯಸಿ ಕುಳಿತಿದ್ದನಷ್ಟೇ. ಉತ್ತಮ ದುರ್ಯೋಧನ. ಧರ್ಮನಂದನ, ಈ ಚರದಂಗಮಲ್ಲ ದುರ್ಯೋಧನನ ಉನ್ನತ ಧ್ವಜದಡಿಯಲ್ಲಿ ಯುದ್ಧಕ್ಕೆ ಹೊರಟ 11 ಅಕ್ಷೋಹಿಣಿ ಸೈನ್ಯಗಳಲ್ಲಿ ಈಗ ಉಳಿದಿರುವುದು ನಾನು ಮತ್ತು ನನ್ನ ಗದೆ. ಪಾಂಡವ ವೀರರೇ, ನಿಮ್ಮನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವನು. ಒಬ್ಬೊಬ್ಬರಾಗಿ ಬಂದರೂ ಸರಿಯೇ, ನೀವೈವರು ಒಟ್ಟಿಗೆ ಬಂದರೂ ಸರಿಯೇ, ಇಲ್ಲವೇ ಕಬಡ್ಡಿ ಕೃಷ್ಣನೊಡಗೂಡಿ ಬಂದರೂ ಸರಿಯೇ. ಬನ್ನಿರಿ, ಒಬ್ಬೊಬ್ಬರನ್ನಾಗಿ ಸದೆಬಡಿದು ಯಮಪುರಿಗೆ ಅಟ್ಟುತ್ತೇನೆ. ಬನ್ನಿರಿ. ನಮ್ಮ ಐವರಲ್ಲಿ ಯಾರಾದರೂ ಒಬ್ಬರೊಡನೆ ಯುದ್ಧ ಮಾಡು. ನೀನು ಸ್ವಲ್ಪ ಸುಮ್ಮನಿರು ಧರ್ಮನಂದನ. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನ ನಿನ್ನೊಡನೆ ಯುದ್ಧ ಮಾಡಲು ಕಾತುರದಿಂದಿರುವನು. ಅವನಿಗೆ ನೀನೆಂದು ಉತ್ತರವನ್ನು ಕೊಡುವೆ? ವಾಸುದೇವ, ನಾನಿಷ್ಟು ದಿವಸವು ಈ ಶುಭ ಮುಹೂರ್ತಕ್ಕಾಗಿ ಅಲ್ಲವೇ ಕಾದದ್ದು. ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯವೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಆದರೆ ನನ್ನ ಕ್ಷತ್ರಿಯ, ಆದರೆ ನಿನ್ನ ಇಚ್ಛೆಯು ನನ್ನ ಇಚ್ಛೆಯು ಕ್ಷೋತ್ರ ದೇಶದ ಒಂದು ಅಪೂರ್ವ ಆದರ್ಶವನ್ನು ಇಡೀ ಜಗತ್ತಿಗೆ ಹೋಗಬೇಕೆಂಬುದು ಭವಿಷ್ಯ ಭಾರತದ ವೀರ ಕ್ಷತ್ರಿಯರ ಹೃದಯದಲ್ಲಿ ಈ ದುರ್ಯೋಧನ ಹೆಸರು ಮತ್ತು ಸಾಹಸದ ದುಂದುಬಿಯನ್ನು ಮುಳುಗಿಸಬೇಕೆಂಬುದು. ನಿನ್ನ ಇಚ್ಛೆಯು ಪೂರ್ಣವಾಗುವುದು ವೀರವರ. ನಿನ್ನ ಇಚ್ಛೆ ಇನ್ನು ಪೂರ್ಣವಾಗಲ್ಲವೇ ಸಹೋದರ? ಅಗ್ರಜ, ಪ್ರಣಾಮಗಳು. ಕ್ಷೇಮವೇ? ಯಾವಾಗ ಬಂದಿರಿ? ಯುಧಿಷ್ಠರ ಪ್ರಣಾಮಗಳನ್ನು ಸ್ವೀಕರಿಸಿ. ಗುರುದೇವ, ನಮಸ್ಕರಿಸುವೆನು. ಇಷ್ಟು ದಿನದ ಮೇಲೆ ನಿನ್ನನ್ನು ನೋಡುತ್ತಿರುವೆನು. ದುರ್ಯೋಧನನ ಕಣ್ಣುಗಳಲ್ಲಿ ನೀರು ಏನನ್ನು ಮಾಡಿದೆ ಕೃಷ್ಣ? ಹಾಗಾದರೆ
ಸುದರ್ಶನ ಚಕ್ರವನ್ನು ಹಿಡಿದು ಪಾಂಡವರ ಪಕ್ಷವನ್ನು ವಹಿಸು. ನಾನು ಈ ಹಲಾಯುಧವನ್ನು ಹಿಡಿದು ದುರ್ಯೋಧನ ಪಾರ್ಶ್ವದಲ್ಲಿ ನಿಲ್ಲುವೆ. ಆಗ ಈ ಭಾರತ ಯುದ್ಧವು ಮತ್ತೊಂದು ರೂಪವನ್ನು ತಾಳುವುದು ನೀನೇ ನೋಡುವೆ. ಅಗ್ರಜ, ಅಗ್ರಜ, ಪಾಂಡವರು ಯಾವಾಗಲೂ ಯುದ್ಧವನ್ನು ಅಪೇಕ್ಷಿಸಿದವರಲ್ಲ. ಅದು ನಿನಗೆ ಚೆನ್ನಾಗಿ ಗೊತ್ತು. ನಾನೇ ಹಸ್ತಿನಾವತಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿದನು. ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ಪಾಂಡವರಿಗೆ 5 ಗ್ರಾಮಗಳನ್ನು ಕೊಡು ಎಂದು ಕೇಳಿದನು. ಆದರೆ ಈ ದುರ್ಯೋಧನನು ನನ್ನ ಮಾತಿಗೆ ಕಿಂಚಿತ್ತು ಬೆಲೆ ಕೊಡಲೆ ನನ್ನನ್ನೇ ಬಂಧಿಸಲು ಯತ್ನಿಸಿದನು. ಈಗಲೂ ನೀನು ಪಾಂಡವರಿಗೆ 5 ಗ್ರಾಮಗಳನ್ನು ಕೊಡಿಸು, ಅವರು ಸಂತುಷ್ಟರಾಗುವರು. ನೀನೇ ಸಂಧಾನ ಮಾಡು. ಋಗೋದರ, ಯುದ್ಧ ಮಾಡಿ ಒಡೆದ ವಸ್ತುವು ಚೂರ್ಣವಾಗಿ ಹೋಗಲಿ. ಕೃಷ್ಣ, ನಾನು ನಿನ್ನನ್ನು ತಪ್ಪಾಗಿ ಭಾವಿಸಿದೆ, ನನ್ನನ್ನು ಕ್ಷಮಿಸು. ನೀನು ನಿನ್ನ ಕರ್ತವ್ಯವನ್ನು ಮಾಡು. ನಾನಿನ್ನು ದ್ವಾರಕೆಗೆ ಹೋಗುವೆನು. ಅಗ್ರಜ, ಗದಾಯುದ್ಧವನ್ನು ನೋಡಿಕೊಂಡು ಹೋಗು. ಹಾಗೇ ಆಗಲಿ ಕೃಷ್ಣ. ಬರೀ ಯುದ್ಧ, ಬರೀ ಯುದ್ಧ. ಜನಕಾಲ ವಿಶ್ರಾಂತಿಯನ್ನು ಒಂದು ಭೀಮ. ವಿಶ್ರಾಂತಿ ಅಗತ್ಯವಿಲ್ಲ. ಯುದ್ಧಕ್ಕೆ ಸಾಕು. ಅತ್ಯಾಚಾರ, ಅತ್ಯಾಚಾರ. ಭೀಮನು ಗದಾ ಯುದ್ಧ ರೀತಿಯಂತೆ ಕುರುಕುಲದ ನಂದಾದೀಪ ಮುಳುಗಿದವೇ ಕುರುಕುಲ ಪ್ರದೀಪ.
ಹಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಮಡುವಿನಲ್ಲಿ ಮುಳುಗಿಗೋಯಿತೆ ಪತನ. ಹಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಮಡುವಿನಲ್ಲಿ ಮುಳುಗಿಗೋಯಿತೆ ಪತನ. ಇನ್ನೆಲ್ಲಿ ದುರ್ಯೋಧನ ಇದುವೇ ಬಾರ. ಇನ್ನೆಲ್ಲಿ ದುರ್ಯೋಧನ ಇದೆಯೇ ವಿಧಿಯೇ ವಿಧಿಯೇ ವಿಧಿಯೇ. ಧರ್ಮಪ್ರಭುಗಳಿಗೆ ಧರ್ಮನಂದನ ಧರ್ಮಪ್ರಭುಗಳಿಗೆ ಧರ್ಮಪ್ರಭುಗಳಿಗೆ ಆಗಲಿ. ಕೃಷ್ಣ ಮುಕುಂದ ಕೃಷ್ಣ ಮುಕುಂದ ಕೃಷ್ಣ ಮುಕುಂದ ಮುರಾರಿ. ಜಯ ಕೃಷ್ಣ ಮುಕುಂದ ಜಯ ಜಯ ಮುಕುಂದ ಮುರಾರಿ. ಜಯ ಕೃಷ್ಣ ಮುಕುಂದ ಮುರಾರಿ. ಜಯ ಜಯ ಮುಕುಂದ ಮುರಾರಿ. ಸಾಗರ ಕಮಲ ನಾಯಕ ಕರುಣಾಸಾಗರ ಕಮಲ ನಾಯಕ. ಕರುಣಾ ಸಾಗರ ಕಮಲ ನಾಯಕ ಕರುಣಾಸಾಗರ ಕಮಲ ನಾಯಕ. ಕರುಣಾ ಸಾಗರ ಕಮಲ ನಾಯಕ ಕರುಣಾಸಾಗರ ಕಮಲ ನಾಯಕ ಗೋವರ್ಧನ ಗಿರಿಧಾರಿ ಮುಕುಂದ ಗೋವರ್ಧನ ಗಿರಿಧಾರಿ ಮುಕುಂದ. ಗೋವರ್ಧನ ಗಿರಿಧಾರಿ ಮುಕುಂದ. ಕೃಷ್ಣ ಮುಕುಂದ ಮುರಾರಿ. ಜಯ ಜಯ ಕೃಷ್ಣ ಮುಕುಂದ ಮುರಾರಿ. ಗೋಪಿ ಜನ ಮನ ಮೋದಕ ಪ್ರಿಯಕರ. ಗೋಪಿ ಜನ ಮನ ಮೋದಕ ಪ್ರಿಯಕರ. ಗೋಪಿ ಜನ ಮನ ಮೋದಕ ಪ್ರಿಯಕರ. ಕನಕಾಂಬರಧಾರಿ ಮುಕುಂದ. ಕನಕಾಂಬರ ಗಿರಿಧಾರಿ ಮುಕುಂದ ಕನಕಾಂಬರಧಾರಿ ಮುಕುಂದ. ಕೃಷ್ಣ ಮುಕುಂದ ಮುರಾರಿ. ಜಯ ಜಯ ಕೃಷ್ಣ ಮುಕುಂದ ಮುರಾರಿ. ಮುರಾರಿ 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 ಮುರಾರಿ. ಕೃಷ್ಣ ಶ್ರೀಮದ್ ರಮಾರಮಣ ಗೋವಿಂದೋ
ಹರಿನಾಮ ಸಂಕೀರ್ತನ ಗೋವಿಂದೋ ಆಂಜನೇಯ ವರದ ಗೋವಿಂದೋ ಶ್ರೀಕೃಷ್ಣ ಪರಮಾತ್ಮ ಪಾದಾರಗತಿ ಗೋವಿಂದೋ ಶ್ರೀರಾಮಚಂದ್ರ ಪ್ರಭು ಪಾದಾರಗತಿ ಗೋವಿಂದೋ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಪಾದಾರಗತಿ ಗೋವಿಂದೋ ಶಿವನಮ್ಮ ಪಾರ್ವತಿ ಪದಯೇ ಹರ ಹರ ಮಹದೇವ ಶಂಭೋ